ಅದಕ್ಕಿಂತ ಮುಂಚೆ 160 ಎಕರೆ ಮಾರಾಟ ಮಾಡಿದ್ದೀರಲ್ಲ. ಸರ್ಕಾರದ ಸ್ವಾಮಿಗೆ ಕೊಟ್ಟಿದ್ರೆ ಓಕೆ, ಇಸ್ರೋಗೋ ಇನ್ನೊಂದು ಕೊಟ್ಟಿದ್ರೆ ಅದು ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು. ಅದೇ ದೇಶಕ್ಕೆ ಏನೋ ಒಂದು ಕಾಂಟ್ರಿಬ್ಯೂಷನ್ ಇದೆ. ಇನ್ನುಳಿದಿದೆಯಲ್ಲಪ್ಪ, ಕಟ್ಟಿದಾರಲ್ಲ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಗಳು, ಯಾವ್ಯಾವ ಪ್ರೈವೇಟ್ ಕಂಪ್ನಿಗಳಿಗೆ, ಯಾವ್ಯಾವ ಬಿಲ್ಡರ್ಗಳಿಗೆ ಕೊಟ್ಟಿದ್ರಿ? ತನಿಖೆ ಮಾಡಿ ಏನಾದರೂ ನೋಟಿಸ್ ಕೊಟ್ಟಿದ್ದೀರಾ ಅವರಿಗೆ? HMTಗೆ ನೋಟಿಸ್ ಕೊಡೋದಕ್ಕೆ ಮೊನ್ನೆ ಯಾರೋ ಅಧಿಕಾರಿ ರಿಟೈರ್ಡ್ ಆಗಿ ಹೋಗ್ಬೇಕಾದ್ರೆ ಯಾರಪ್ಪ ಡೈರೆಕ್ಷನ್ ಕೊಟ್ಟಿರೋದು? ಕೆಲವೇ ದಿವಸಗಳಲ್ಲಿ ಏನೋ ಒಂದು ರಿವೈವಲ್ ಮಾಡಲಿಕ್ಕೆ, ಒಂದು ಹೊಸ ಕಾಯಕಲ್ಪ ಕೊಡ್ಲಿಕ್ಕೆ ನಾವು ಹೊರಟಿದ್ರೆ ಬೆಂಬಲ ಕೊಡಬೇಕು. ಈ ರೀತಿ ಹೇಳಿಕೆಗಳು ಕೊಟ್ಕೊಂಡು ಏನು ಸಾಧನೆ ಮಾಡ್ತೀರಿ ನೀವು? ನಾವು 1.5 ಲಕ್ಷ ಕೋಟಿ ಅದೇನೋ ಇದು ಕೊಡ್ತಾರಂತ ಈಗ ಬೆಂಗಳೂರು ನಗರದ ಅಭಿವೃದ್ಧಿಗೆ 1.5 ಲಕ್ಷ ಕೋಟಿ. ಎಲ್ಲಿದೆ ದುಡ್ಡಿದ್ರಲ್ಲಿ ಸರ್ಕಾರದಲ್ಲಿ? 1.5 ಲಕ್ಷ ಕೋಟಿ ಹಾಕೋದಕ್ಕೆ ಯಾರ್ಯಾರ ತಲೆ ಮೇಲೆ ಸಾಲ ಒರೆಸಿ ಮುಂದೆ ಯಾರ್ಯಾರು ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸಬೇಕು ಈ ರಾಜ್ಯನ ಅಂತ ಮಾಡಿದ್ದೀರಿ. ಇದಲ್ಲದೆ ಬೆಂಗಳೂರಿನಂಥವು ಇನ್ನೂ ಮಾದರಿಯಾಗಿ ಇನ್ನೂ ಟೈರ್ 2 ಟೈರ್ 3 ಕಟ್ತಾರಂತೆ ಸಿಟಿಗಳನ್ನ. ಬೆಂಗಳೂರು ಥರ ಬೆಂಗಳೂರನ್ನ ಬಹಳ ಚೆನ್ನಾಗಿ ಕಟ್ಟಿದ್ದೀರಿ. ಈಗ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ನೋಡ್ತಾ ಇಲ್ವಾ? ಈಗ ಸಿಂಗಾಪುರ ಮಾಡಿರೋದನ್ನ. ಏನು ಕರ್ನಾಟಕ? ಥೀಮ್ ಕರ್ನಾಟಕ. ಸದ್ಯ ಬೆಂಗಳೂರು ಸರಿ ಮಾಡಿ ಆಮೇಲೆ ನೋಡೋಣ ಕರ್ನಾಟಕ ಮಾಡೋದನ್ನ. ಯಾವುದಕ್ಕೆ? ಇದು 60ರಲ್ಲಿ ಬರ್ಕೊಟ್ಟವ್ರೆ. ಮತ್ತು ಓದಬೇಕಾ ಎಲ್ಲ ಕಂಪ್ಲೀಟು? ಇಲ್ಲ ಕಾಪಿ ಕೊಡ್ತೀನಿ ನೋಡಿ. ಏನು ಹೇಳ್ತಾರೆ? The government in the circumstances is accordingly pleased to direct that an area of 80 acres shown in yellow sketched lines in the sketch number 2160 comprising of serial numbers 18, 19, 35, 36 Jharkhand Kaval be disforested and placed at the disposal of the revenue department forthwith for assignment in favor of the HMT. ಡಿಸ್ಫಾರೆಸ್ಟು ಮಾಡಿದ್ದಾರೆ. ಇದೆಲ್ಲ ಆಗಿ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅವರಿಗೆ. ಆಮೇಲೆ ಹಲವಾರು ಕಂಡೀಷನ್ ಹಾಕಿದ್ದನ್ನೆಲ್ಲ ಫುಲ್ಫಿಲ್ ಆಗಿದೆ ಮೀಟಿಂಗ್ಗಳಾಗಿ. ಡಿಫೆನ್ಸ್ ಲ್ಯಾಂಡು ಎಷ್ಟು ಬಿಡಬೇಕು ಡಿಫೆನ್ಸ್ನವರಿಗೆ, ರಸ್ತೆ ಏನು ಮಾಡಬೇಕು ಡಿಫೆನ್ಸ್ ಇದಕ್ಕೆ ಡಿಸ್ಟರ್ಬ್ ಆಗದಾಗೆ ಹಲವಾರು ರೀತಿಯಲ್ಲಿ ಕಂಡೀಷನ್ಗಳು ಅವತ್ತು ಹಾಕಿ ಫುಲ್ಫಿಲ್ ಮಾಡಿ ಕ್ಲಿಯರ್ ಮಾಡಿರೋದು. ಇದನ್ನು ತಗೊಂಡೋಗಿ ನಮ್ಮ ಅರಣ್ಯ ಇಲಾಖೆ ಸೇರಿರ್ತಕ್ಕಂಥದ್ದನ್ನು ಸ್ವೇಚ್ಛಾಚಾರವಾಗಿ ಮಾರಾಟ ಮಾಡಿಬಿಟ್ರು. ಓದಕ್ಕೆ ಬರಲ್ವಾ ಏನಾಗಿದೆ ಅಂತ ಹೇಳಿ? ಎಷ್ಟು ಸಲ ರಿಕ್ವೆಸ್ಟ್ ಮಾಡಿದ್ದೀನಿ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ PSU ಕಂಪ್ನಿಗಳಲ್ಲಿ ಇರ್ತಕ್ಕಂಥ ಡಿಫರೆನ್ಸ್ಗಳಿಗೆ ಒಂದು ಮೀಟಿಂಗ್ ಕರೀರಿ. ನಾನೇ ಬರೋಕ್ಕೆ ತಯಾರಾಗಿದ್ದೀನಿ. ಚರ್ಚೆ ಮಾಡೋಣ, ಕೂತು ಸಾಲ್ವ್ ಮಾಡೋಣ ಇದನ್ನೆಲ್ಲ ಅಂತೇಳಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ರಿಕ್ವೆಸ್ಟ್ ಮಾಡಿಸಿದ್ದೀನಿ. ಹಿಂದೆ ಇದ್ದವ್ರು ಈಗಿರೋರಿಗಲ್ಲ. ಅದರಿಂದ ಪದೇ ಪದೇ ಸುಳ್ಳು ಆಪಾದನೆ ಮಾಡಿ ಅವತ್ತು 25,000 30,000 ಕೆಲಸಗಾರರಿದ್ದರು. ಇವತ್ತೆಲ್ಲ 100-150 ಜನ ಇರ್ಬೋದು. ಅದಕ್ಕೆ ಏನೋ ಒಂದು ಹೊಸ ಒಂದು ಜೀವ ಕೊಡಬೇಕು ಅಂತ ಹೊರಟ್ರೆ ನನಗೆ ಬೆಂಬಲ ಕೊಡಬೇಕು ನೀವು. ಈ ರಾಜ್ಯ ಸರ್ಕಾರ ಕಾಲಿಡಿದು ಎಳಿಬೇಕು ನೀವು, ಅಡ್ಡಿ ಮಾಡ್ಕೊಂಡು ಪ್ರತಿಯೊಂದಕ್ಕೂ. ಉಕ್ಕಿನ ಕಾರ್ಖಾನೆಯನ್ನು ಹೇಳೋರಲ್ವಾ, ನಾನು ಇವ್ರ ಕೈಯಲ್ಲಿ ಹೇಳಿಸ್ಕೋಬೇಕಾ? ಪಕ್ಕದ ಆಂಧ್ರ ಪ್ರದೇಶದಲ್ಲಿ 1,30,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ArcelorMittal ಆ್ಯಂಡ್ ನಿಪ್ಪಾನ್ ಕಂಪ್ನಿ. ನಾನೇ ಫೌಂಡೇಶನ್ ಸ್ಟೋನ್ಗೆ ಹೋಗಿದ್ದೆ. ಅವ್ರು ಏನೇನು ಸಹಕಾರ ಕೇಳಿದ್ರು ನಮ್ಮ ಇಲಾಖೆಯಿಂದ ಕೊಟ್ಟಿದ್ದೀವಿ. ಇಲ್ಲಿ ಯಾತಕ್ಕೆ ಬಂದಿದ್ದೀರಪ್ಪ? ಇಲ್ಲಿ ಯಾರು ಬಂದವ್ರು? ಇಲ್ಲಿ ಬಂದವ್ರಿಗೆಲ್ಲ ಕೇಳಬೇಕಾಗಿದೆ ನಾವು, ಬನ್ರಪ್ಪ ಅಂತ. ಇವರು ಏನು ಯಾರು ಮಾಡದೇ ಇರೋದು ಮಾಡಿದ್ದೀವಿ ಅಂತಾರೆ. ಹೇಳಮ್ಮ ಹೇಳು. ಹಾಂ, ಒಬ್ಬೊಬ್ಬರು ಕೇಳಿ.
ಅದು ಕೋರ್ಟ್ನಲ್ಲಿ ನೋಡಮ್ಮ, ಒಂದು ನಿಮಿಷ ಈಗೇನು ನಾಳೆ ಬೆಳಗ್ಗೆ ಅವ್ರು ಹೇಳಿದ ತಕ್ಷಣ ಬಂದು ಅಕ್ವೈರ್ ಮಾಡ್ಕೊಳಕ್ಕಾಗಿದೆಯಾ? ಇದು ಅಪ್ರಚಾರ ಮಾಡಬೇಡಿ ಅನ್ನೋದಕ್ಕೆ ಹೇಳ್ತಾ ಇರೋದು ನಾನು. ಈಗಲೂ ನೀವೇನಲ್ಲಿ ಬಂದಲ್ಲಿ ಭೂಮಿ ಮುಟ್ಟಕ್ಕಾಗಲ್ಲ. ಕೋರ್ಟು ಸ್ಟೇ ಕೊಟ್ಟಿದ್ದಾರೆ, ಕೋರ್ಟಲ್ಲಿ ನಡೀತಾ ಇದೆ. ಇದೆಲ್ಲ ವ್ಯಾಜ್ಯಗಳು ಅಂತಿಮವಾಗಿ ಕೋರ್ಟ್ನಲ್ಲಿ ತೀರ್ಮಾನ ಆಗಬೇಕಲ್ಲ, ನಾವು ಮಾಡೋಕ್ಕಾಗಲ್ಲ. ಅದರಿಂದ ಕೋರ್ಟ್ನಲ್ಲಿ ಇದರ ಬಗ್ಗೆ ವಾದ ಪರವಾದ ಎರಡೂ ನಡೀತಾ ಇದೆ, ವಾದ ಪ್ರತಿವಾದಗಳು. ಅಲ್ಲಿವರೆಗಾದರೂ ಕಾಯಬೇಕಲ್ಲ. ಇವರೆಲ್ಲ ಏನು ಖ್ಯಾತೆ ತೆಗೆದವ್ರೆ ಅದು ಸರಿಪಡಿಸೋದಕ್ಕೆ ಇಲ್ಲಿ ಡಾಕ್ಯುಮೆಂಟು ನಮ್ಮ ಹತ್ರ ಆನ್ ರೆಕಾರ್ಡ್ಸ್ ನಾವು ಹೇಳ್ತಾ ಇರೋದು. ನೀವೇನು ಇಟ್ಕೊಂಡು ಹೇಳ್ತಾ ಇದ್ದೀರಿ? ನಿಮ್ಮ ಹತ್ರ ಏನಿದೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.